ಎರಡನೇ ದಿನಕ್ಕೆ ಕಾಲಿಟ್ಟ ಜೆಡಿಎಸ್ ಪಾದಯಾತ್ರೆ. ಸರ್ಕಾರದ ವಿರುದ್ಧ ಗುಡುಗಿದ ದೊಡ್ಡಗೌಡರು. ಯಾಕೆ ಅಸತ್ಯವನ್ನ ಹೇಳಿ ರೈತರ ಮನೆ ಹಾಳು ಮಾಡಲಿಕ್ಕೆ ಹೊರಟಿದ್ದೀರಿ? ಬೆಂಗಳೂರು ಪ್ರವೇಶಕ್ಕೂ ಮುನ್ನವೇ ಪಾದಯಾತ್ರೆ ತಡೆದ ಪೊಲೀಸರು. ಬಿಡದಿ ಟೌನ್ಶಿಪ್ ವಿರೋಧಿಸಿ ನಡೆಯುತ್ತಿರುವ ಜೆಡಿಎಸ್ ಪಾದಯಾತ್ರೆ ಇಂದು ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಇಂದಿನ ಪಾದಯಾತ್ರೆಗೆ ಜೆಡಿಎಸ್ ಹಿರಿಯ ನಾಯಕ ಹಾಗೂ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಎಂಟ್ರಿ ನೀಡಿದ್ದು ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಮೈತ್ರಿ ಪಕ್ಷ ಬಿಜೆಪಿ ಬೆಂಬಲದೊಂದಿಗೆ ನಡೆಯುತ್ತಿರುವ ಈ ಪಾದಯಾತ್ರೆಯು ಬಿಡದಿ ಸಮೀಪದ ಬೈರಮಂಗಲದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೆ ಸಾಗ್ತಾ ಇದೆ. ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದ ಈ ಪಾದಯಾತ್ರೆ ಇಂದು ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಪಾದಯಾತ್ರೆ ಸುಮಾರು 38 ಕಿಲೋಮೀಟರ್ ದೂರ ಕ್ರಮಿಸಲಿದ್ದು, ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಜೆಡಿಎಸ್ ಕಾರ್ಯಕರ್ತರು ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಘೋಷಣೆಗಳನ್ನು ಕೂಗಿ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ್ರು. ಈ ವೇಳೆ ಸರ್ಕಾರದ ವಿರುದ್ಧ ಕಿಡಿಕಾರಿದ ದೊಡ್ಡಗೌಡರು, ಡಿಕೆ ಶಿವಕುಮಾರ್ 2 ವರ್ಷ ರಾಜ್ಯ ಆಳಿ ನಮಗೆ ಅಸಮಾಧಾನ ಇಲ್ಲ, ಆದರೆ ಅಸತ್ಯ ಹೇಳಿ ರೈತರ ಮನೆ ಹಾಳು ಮಾಡಬೇಡಿ, ಈ ಯೋಜನೆ ಕೈ ಬಿಡದಿದ್ದರೆ ತೀವ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಅವರೇ, ನೀವು 2 ವರ್ಷ ರಾಜ್ಯ ಆಳಿ ನಮಗೆ ಅಸಮಾಧಾನ ಇದೆ ಅಂತ ಇಲ್ಲ, ಯಾಕೆ ಅಸತ್ಯವನ್ನ ಹೇಳಿ ರೈತರ ಮನೆ ಹಾಳು ಮಾಡಲಿಕ್ಕೆ ಹೊರಟಿದ್ದೀರಿ? 1 ಗುಂಟೆ 2 ಗುಂಟೆ 3 ಗುಂಟೆ 5 ಗುಂಟೆ 10 ಗುಂಟೆ ಜಾಗ ಉಳಿಸಿಕೊಂಡು ಹಸುಗಳಿಗೆ ಮೇವು ಬೆಳೆಸಿ ಹಾಲನ್ನು ಕರೆದು ಯಾರು ಇವತ್ತು ಜೀವನ ನಡೆಸ್ತಾ ಇದ್ದಾರೋ ಅವರ ಹೊಟ್ಟೆಯ ಮೇಲೆ ಹೊಡೆದು ಈ ಪ್ರಾಜೆಕ್ಟ್ ಅನ್ನ ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ ನೀವು? ಹೇಳಿ, ಸತ್ಯ ಹೇಳಿ, ಯಾರಿಗೋಸ್ಕರ? ಬೆಂಗಳೂರು ಬೀಡಿಗೆನಲ್ಲಿ 20,000 ಸೈಟ್ಗಳು ಖಾಲಿ ಬಿದ್ದಿದ್ದಾವೆ. 20,000 ಸೈಟ್ಗಳು. ಇದನ್ನು ನಾನು ಹೇಳೋದಿಲ್ಲ, ಸತೀಶ್ ಜಾರಕಿಹೊಳಿ ಈ ಮಾತನ್ನ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಬೆಂಗಳೂರಿನ ವಿವಿಧ ಬಡಾವಣೆಗಳಲ್ಲಿ ಸಹಸ್ರಾರು ಸೈಟ್ಗಳು ಖಾಲಿ ಬಿದ್ದಿದ್ದಾವೆ. ಇವತ್ತು ಅವುಗಳನ್ನು ತೆಗೆದುಕೊಳ್ಳಲು ಯಾರೂ ಇಲ್ಲ. ಬೆಂಗಳೂರಿನಲ್ಲಿ ಅನೇಕರು ಇವತ್ತು ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅನೇಕ ದೊಡ್ಡ ದೊಡ್ಡ ಮಹತ್ವ ಕಟ್ಟಿದ್ದಾರೆ. ಅಲ್ಲಿ ಇವತ್ತು ಅವುಗಳನ್ನು ಕೊಂಡುಕೊಳ್ಳತಕ್ಕಂಥವರು ಇಲ್ಲ. ಎಷ್ಟೊಂದು ಕಟ್ಟಿರುವ ಮನೆಗಳು ಖಾಲಿ ಬಿದ್ದಿದ್ದಾವೆ. ಇದನ್ನ ಯಾವುದೋ ಒಂದು ಕಮಿಟಿ ಮಾಡಿದ್ದಾರಂತೆ. ಆ ಕಮಿಟಿಯವರು ದಯಮಾಡಿ ಈ ವಿಷಯದ ಬಗ್ಗೆ ಮೊದಲು ಅಂಕಿಅಂಶ ಸಂಗ್ರಹಣೆ ಮಾಡಲಿ. 7 ಜನ ಸುಪ್ರೀಂ ನ್ಯಾಯಾಧೀಶರು ಬಂದು ಅವರು ಇಲ್ಲಿರ್ತಕ್ಕಂಥ ವಾಸ್ತವಾಂಶವನ್ನು ನೋಡಿ ಈ ಪ್ರಾಜೆಕ್ಟ್ ಅನ್ನ ಮಾಡಬಾರದು, ರೈತರ ಹೊಟ್ಟೆ ಮೇಲೆ ಹೊಡಿಬೇಡಿ, ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರು ಹೇಳಿದ್ದಾರೆ. ನಮಗೆ ಡಿಕೆ ಶಿವಕುಮಾರ್ ಅವರು 2 ವರ್ಷ ರಾಜ್ಯ ಆಳಿದ್ರೆ ದೇವೇಗೌಡರು ಕುಮಾರಸ್ವಾಮಿ ಅವರು ಬೇರೊಬ್ಬ ಒಕ್ಕಲಿಗ ನಾಯಕನ್ನ ಬೆಳೀಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಸುಳ್ಳು ಆಪಾದನೆ ಮಾಡಬೇಡಿ. ಆಳಿ ರೈತನ ಮಗನಾಗಿ ಇವತ್ತು ರೈತ ಹೊಟ್ಟೆ ಮೇಲೆ ಹೊಡೆದು ಯಾವ ಪುರುಷಾರ್ಥಕ್ಕೆ ಈ ಪ್ರಾಜೆಕ್ಟ್ ಅನ್ನ ನೀವು ತೆಗೆದುಕೊಂಡಿದ್ದು? ಹೇಳಿ, ಸತ್ಯ ಹೇಳಿ. ಇವತ್ತು ಹೇಳ್ತಾರೆ ನಾನು ಒತ್ತಾಯ ಮಾಡೋದಿಲ್ಲ, 3 ಕೋಟಿ ರೂಪಾಯಿ ಕೊಡ್ತೀನಿ. ನಿನ್ನೆ ಡೆಲ್ಲಿ ಹೋಗೋದಕ್ಕಿಂತ ಮುಂಚೆ 3 ಕೋಟಿ ರೂಪಾಯಿ ಕೊಡ್ತೀನಿ. ಬೆಂಗಳೂರು ಪ್ರವೇಶಕ್ಕೂ ಮುನ್ನವೇ ಪಾದಯಾತ್ರೆಯನ್ನ ಕಣಿಮಿಣಕಿ ಟೋಲ್ ಪ್ಲಾಜಾ ಬಳಿ ತಡೆಯಲು ಪೊಲೀಸರು ಪ್ರಯತ್ನ ನಡೆಸಿದ್ದಾರೆ.
ಈ ವೇಳೆ ಭಾರೀ ಹೈಡ್ರಾಮವೇ ಸೃಷ್ಟಿಯಾಗಿದೆ. ಪಾದಯಾತ್ರೆಯನ್ನ ಪೊಲೀಸರು ತಡೆಯಲು ಪ್ರಯತ್ನ ನಡೆಸಿದಾಗ ಜೆಡಿಎಸ್ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ಜಟಾಪಟಿ ನಡೆದಿದೆ. ಪೊಲೀಸ್ ಬ್ಯಾರಿಕೇಡ್ಗಳನ್ನು ತಳ್ಳಿ ಜೆಡಿಎಸ್ ಕಾರ್ಯಕರ್ತರು ಮುಂದುವರೆದಿದ್ರು. ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಪೊಲೀಸರ ಮೂಲಕ ಪಾದಯಾತ್ರೆ ತಡೆಯುವ ಪ್ರಯತ್ನ ನಡೆಸ್ತಾ ಇದೆ ಎಂದು ನಿಖಿಲ್ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ದೇವೇಗೌಡರು ಸ್ವತಃ ಇವತ್ತು ಸಾಹೇಬರು ಅವರ ಬಾಯಿನಲ್ಲಿ ಹೇಳಿದ್ದಾರೆ, ಒಳ್ಳೆ ಕೆಲಸ ಮಾಡಿ ಅಂತಕ್ಕಂಥದ್ನ ಹರಿಸಿದ್ದಾರೆ ದೇವೇಗೌಡರು ಸಾಹೇಬರು. ಮೊದಲನೇ ದಿನವೇ ಕುಮಾರಣ್ಣ ಅವರಾಗ್ಲಿ, ನಾನಾಗ್ಲಿ, ದೇವೇಗೌಡರು ಸಾಹೇಬರಾಗ್ಲಿ, ನಮ್ಮ ಪಕ್ಷದ ಯಾವುದೇ ಒಬ್ಬ ಕಾರ್ಯಕರ್ತ ಆಗ್ಲಿ ನಾವು ಹೊಟ್ಟೆ ಕಿಚ್ಚಿಕೊಟ್ಟಿಲ್ಲ. ಒಳ್ಳೇದು ಮಾಡಿ ಈ ರಾಜ್ಯದ ಜನತೆಗೆ ಒಳಿತನ್ನ ಮಾಡಿ ಅಂತಕ್ಕಂಥದ್ನ ಬಯಸಿದ್ವಿ. ಆದ್ರೆ ನೀವು ಮಾಡ್ತಾ ಇರ್ತಕ್ಕಂಥದ್ದೇನು ಸ್ವಾಮಿ? ಪೆನ್ ಕೇಳಿದ್ರಿ, ಪೇಪರ್ ಕೊಟ್ಟಾಯ್ತು, ನಿಮ್ಗೆ ಸೈನ್ ಮಾಡ್ತಕ್ಕಂಥ ಅಥಾರಿಟಿ ಕೊಟ್ಟಾಯ್ತು. ಯಾರ ಪರವಾಗಿ ಇವತ್ತು ನೀವು ಆ ಸೈನನ್ನ ಮೀಸಲಿಟ್ಟಿದ್ದೀರಿ? ಆ ಸೈನನ್ನ ಇವತ್ತು ಮಾರಾಟಕ್ಕೆ 35,000 ಕೋಟಿ ಇವತ್ತು ಈ 2 ಪಂಚಾಯತ್ಗಳ ಪ್ರದೇಶದಲ್ಲಿ ರೈತರ ಬದುಕಿನ ಜೊತೆ ಚೆಲ್ಲಾಟ ಆಡಿ ಅವರ ಭೂಮಿಯನ್ನ ಕಿತ್ಕೊಂಡು ಅವರನ್ನ ಬೀದಿ ಪಾಲ್ ಮಾಡಿ ಯಾವುದೋ ಒಬ್ಬ ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಇವತ್ತು ಅನುಕೂಲ ಮಾಡಿಕೊಡ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದೀರಲ್ಲ, ನಿಜಕ್ಕೂ ಇದು ನಿಮಗೆ ಶೋಭೆ ತರುತ್ತಾ? ಬಹಳ ಜನ ಕೇಳ್ತಾ ಇದ್ದಾರೆ, ಪಾಪ ಇಲ್ಲಿ ಇರ್ತಕ್ಕಂಥ ಜಿಲ್ಲೆಯ ಅವರ ಸಹಪಾಠಿಗಳು, ಅಕ್ಕಪಕ್ಕದ ಜಿಲ್ಲೆ, ಇದೊಂದೇ ಜಿಲ್ಲೆಯನ್ನ ನಮ್ಮ ಪುಟ್ಟರಾಜಣ್ಣ ಇಲ್ಲೇ ಇದ್ದಾರೆ, ನೋಡ್ತಾ ಇದ್ದಾರೆ. ಪಕ್ಕದ ಮಂಡ್ಯ ಜಿಲ್ಲೆಯಲ್ಲೂ ಯಾರ್ಯಾರು ಏನೇನ್ ಮಾತನಾಡ್ಕೊಂಡು ಬಂದಿದ್ದಾರೆ ಅಂತ. ಒಂದು ಮಾತನ್ನ ಹೇಳ್ತೇನೆ, ಈ ಒಂದು ಹೋರಾಟ 517ನೇ ದಿನಕ್ಕೆ ಇವತ್ತು ಕಾಲನ್ನಿಟ್ಟಿದೆ. ಹೋರಾಟದ ಮೊದಲನೇ ದಿನ ಪ್ರಾರಂಭಿಕ ಹಂತದ ದಿನದಿಂದಲೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರ ಆಶೀರ್ವಾದದಲ್ಲಿ, ದೇವೇಗೌಡರು ಸಾಹೇಬರ ಮಾರ್ಗದರ್ಶನದಲ್ಲಿ ಹಲವಾರು ಬಾರಿ ನಾವು ಹೋರಾಟದ ಸ್ಥಳಕ್ಕೆ ಬರ್ತಕ್ಕಂಥದ್ದಷ್ಟೇ ಅಲ್ಲ, ಇವತ್ತು ಮಾನ್ಯ ದೇವೇಗೌಡರು ಸಾಹೇಬರಿಗೆ 94 ವಯಸ್ಸಾಗಿರ್ಬೋದು. ಅವರೊಂದು ಮಾತನ್ನ ಹೇಳಿದ್ರು, ಕೈ ಕಾಲಿಗೆ ವಯಸ್ಸಾಗೋದಷ್ಟೇ, ಮನಸ್ಸಿನ ಇಚ್ಛಾಶಕ್ತಿಗೆ ವಯಸ್ಸಾಗಿಲ್ಲ. ರೈತ ಪರವಾದಂತ ಬದ್ಧತೆ 1% ಕೂಡ ಕಮ್ಮಿ ಆಗಿಲ್ಲ ಅಂತಕ್ಕಂಥದ್ನ ಅಪ್ಪಾಜಿರವರು ಹೇಳಿರ್ತಕ್ಕಂಥ ತಾವು ನೋಡಿದ್ದೀರಿ. ಬಹಳ ಜನ ಕೇಳ್ತಾರೆ, ಇಲ್ಲಿರ್ತಕ್ಕಂಥ ಶಾಸಕರು, ನೀವು ಹೊಟ್ಟೆ ಕಿಚ್ಚು ಬಂದ್ಬಿಟ್ಟದೆ, ನೀವೇನು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರನ್ನ, ನಮ್ಮ ಜಿಲ್ಲೆಯವ್ರನ್ನ ನೀವು ಸಹಿಸ್ತಾ ಇಲ್ಲ ಅಂತಾರೆ. ನಾವು ಹೋರಾಟ ಶುರು ಮಾಡಿದಾಗ, ರೈತರು ಬೀದಿಲಿ ಪ್ರತಿಭಟನೆಗೆ ಕರೆ ಕೊಟ್ಟಾಗ 517 ದಿನ ಎಷ್ಟು ತಿಂಗಳಾಗದೆ ಈ ಜಿಲ್ಲೆಯ ಮಾನ್ಯ ಮುಖ್ಯಮಂತ್ರಿಗಳ ಸ್ಥಾನವನ್ನು ಅಲಂಕರಿಸಿ 3 ತಿಂಗಳ 2 ತಿಂಗಳ ಮೊದಲನೇ ದಿನದಿಂದ ಹೋರಾಟವನ್ನ ರೈತರ ಪರವಾಗಿ ಮಾಡಬೇಕಾದ್ರೆ ಅವರು ಇನ್ನೂ ಮುಖ್ಯಮಂತ್ರಿಗಳ ಆಗಿರಲಿಲ್ಲ ಸ್ವಾಮಿ. ಇನ್ನು ಧಾರಾಕಾರ ಮಳೆಯಲ್ಲೂ ನಿಖಿಲ್ ಪಾದಯಾತ್ರೆಗೆ ಹೆಜ್ಜೆ ಹಾಕಿದ್ದಾರೆ. ಕೊಡೆ ಹಿಡಿಯದೆ ಮಳೆಯಲ್ಲಿ ನೆನೆದು ಪಾದಯಾತ್ರೆಯಲ್ಲಿ ನಿಖಿಲ್ ಹೆಜ್ಜೆ ಹಾಕಿದ್ದಾರೆ. 2ನೇ ದಿನದ ಪಾದಯಾತ್ರೆ ಮೈಸೂರು ರಸ್ತೆ ನೈಸ್ ಜಂಕ್ಷನ್ನಲ್ಲಿರುವ ಜೆಕೆ ಗ್ರ್ಯಾಂಡ್ನಲ್ಲಿ ವಾಸ್ತವ್ಯ ಹೂಡಲಿದೆ. ಒಟ್ಟಾರೆ ಬಿಡದಿ ಟೌನ್ಶಿಪ್ ವಿರುದ್ಧ ಜೆಡಿಎಸ್ ಪಾದಯಾತ್ರೆ 2ನೇ ದಿನಕ್ಕೆ ಕಾಲಿಟ್ಟಿದ್ದು, ಈ ಪಾದಯಾತ್ರೆ ಬೆಂಗಳೂರು ತಲುಪುತ್ತಾ ಅಥವಾ ಪೊಲೀಸರು ತಡೆಯುತ್ತಾರಾ ಕಾದ್ ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.